ಓಕೆ ಸರ್, ಹಾಗೆ ಈಗ ತಮ್ಮ ಒಂದು ಸಂಸ್ಥೆಯಲ್ಲೂ ಕೂಡ ಕೆಲವೊಂದು ಲ್ಯಾಬ್ಗಳಿದೆ ಅಂತ ಹೇಳಿದ್ರಿ. ಸೊ ಯಾವ ಕೈಂಡ್ ಆಫ್ ಲ್ಯಾಬ್ಸ್ ತಮ್ಮಲ್ಲಿ ಅವೈಲಬಿಲಿಟಿ ಇರೋದು, ಏನೆಲ್ಲ ಯಾವ ಅಂಡರ್ ಅಲ್ಲಿ ಬರುತ್ತೆ? ಸರ್ ನೋಡಿ, ನಮ್ಮಲ್ಲಿ ಡಾಕ್ಯುಮೆಂಟ್ ಲ್ಯಾಬ್ ಸೆಪರೇಟ್ ಇದೆ. ಡಾಕ್ಯುಮೆಂಟ್ ಲ್ಯಾಬ್ ಅಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಪ್ರಶ್ನೆ ಆದಾಗ ಬಿ ಫಾರ್ ಸಿಗ್ನೇಚರ್ಸ್ ಇರ್ಬೋದು, ಹ್ಯಾಂಡ್ ರೈಟಿಂಗ್ ಇರ್ಬೋದು, ಅಥವಾ ವೇರಿಯಸ್ ಅದರ್ ಎಲಿಮೆಂಟ್ಸ್, ಪೇಪರ್, ಪೆನ್, ಇಂಕ್, ಟೈಪ್ ರೈಟರ್, ಪ್ರಿಂಟರ್, ರಬ್ಬರ್ ಸ್ಟ್ಯಾಂಪ್, ಓಕೆ, ಸೆಕ್ಯೂರಿಟಿ ಫೀಚರ್ಸ್ ಆಫ್ ದಿ ಡಾಕ್ಯುಮೆಂಟ್, ಮತ್ತೆ ಇದರ ವೇರಿಯಸ್ ಕಾಂಬಿನೇಷನ್ಸ್ ಲೆಕ್ಕ ನೋಡ್ತೀವಿ ನಾವು. ಸೊ ಇದಿಷ್ಟು ವರ್ಕ್ ಮಾಡೋದಕ್ಕೆ ಒಂದು ವರ್ಟಿಕಲ್ ಬರುತ್ತೆ ನಮಗೆ. ಅದಕ್ಕೊಬ್ಬ ಸೈಂಟಿಫಿಕ್ ಆಫೀಸರ್ ಇರ್ತಾರೆ. ಓಕೆ, ಪೇಪರ್ ಇಂಕ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಒಂದು ಪೇಪರ್ ಅಲ್ಲಿ 10 ಜನ ಸೈನ್ ಮಾಡಿರ್ತಾರೆ. 10 ಜನ ಒಟ್ಟಿಗೆ ಸೈನ್ ಮಾಡಿದಾರ, ಅಥವಾ ನಾನು ಇವತ್ತು ಸೈನ್ ಮಾಡ್ಬಿಟ್ಟು ಮುಂದಿನ ವರ್ಷ ನೀವು ಸೈನ್ ಮಾಡಿರ್ತೀರಾ, ಆ ಇಂಕು ಪೇಪರ್ಗೆ ಹೊಂದ್ಕೊಳ್ಳೋದಿಲ್ಲ ಅಂತ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅದಕ್ಕೊಂದು ವರ್ಟಿಕಲ್ ಬರುತ್ತೆ. ಟೈಪ್ ರೈಟರ್, ಒಂದೇ ಟೈಪ್ ರೈಟರ್ ಎಲ್ಲ ಟೈಪ್ ಮಾಡಿದಾರ, ಅದೇ ಟೈಪ್ ರೈಟರ್. ಅದು ಪ್ರಿಂಟರ್, ಎಷ್ಟು ಕಷ್ಟ ಆಗುತ್ತೆ ಪ್ರಿಂಟ್ ತೆಗೆಯೋದಕ್ಕೆ. ಪ್ರಿಂಟ್ ತಗೊಂಡ್ಬಂದ್ಬಿಡೋದು ಜನ ಯೋಚನೆ ಮಾಡ್ತಾರೆ. ಬಟ್ ಪ್ರತಿಯೊಂದು ಪ್ರಿಂಟರ್ ಐಡೆಂಟಿಫೈ ಮಾಡ್ತೀವಿ ನಾವು. ಇದು ಯಾವ ಫಸ್ಟ್ ಪೇಜ್ ಯಾವ ಪ್ರಿಂಟರ್ ಪ್ರಿಂಟ್ ಮಾಡಿದ್ದಾರೆ, ಸೆಕೆಂಡ್ ಪೇಜ್ ಕೂಡ ಅದೇ ಪ್ರಿಂಟರ್ ಪ್ರಿಂಟ್ ಮಾಡಿದಾರ, ಅದನ್ನೆಲ್ಲ ವೆರಿಫಿಕೇಶನ್ ಮಾಡ್ಲಿಕ್ಕೆ ಡಾಕ್ಯುಮೆಂಟ್ ಡಿವಿಷನ್, ಡಾಕ್ಯುಮೆಂಟ್ ಲ್ಯಾಬ್ ಬರುತ್ತೆ ನಮಗೆ. ನೆಕ್ಸ್ಟ್ ಬಂದು ಫಿಂಗರ್ ಪ್ರಿಂಟ್ ಲ್ಯಾಬ್, ಫಿಂಗರ್ ಪ್ರಿಂಟ್ ಸೆಕ್ಷನ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ಅದನ್ನ ಎಕ್ಸಾಮಿನೇಷನ್ ಮಾಡ್ಲಿಕ್ಕೆ ಅದಕ್ಕೆ ಯೂಸ್ ಮಾಡುವಂತ ಟೂಲ್ಸ್, ಟೆಕ್ನಾಲಜಿ ಅದು ಬೇರೆ ಇರುತ್ತೆ. ಅದಕ್ಕೊಬ್ಬ ಸೈಂಟಿಫಿಕ್ ಆಫೀಸರ್ ಇರ್ತಾರೆ ನಮಗೆ. ಡಿಜಿಟಲ್ ಮತ್ತು ಸೈಬರ್. ಡಿಜಿಟಲ್ ಸೈಬರ್ ಏನಿದೆ, ಇಟ್ಸ್ ಅ ವೆರಿ ವಾಸ್ಟ್ ಡೊಮೈನ್ ಅಗೇನ್. ಇದರಲ್ಲಿ ನಮಗೆ ಡಿವೈಸ್ ಟೂಲ್ಸ್ ಬೇರೆ ಆಗುತ್ತೆ. ನಮಗೆ ಆಂಡ್ರಾಯ್ಡ್ ಡಿವೈಸ್ ಇತ್ತು ಅಂತ ಕೇಳಿದ್ರೆ ಅದಕ್ಕಿರೋ ಟೂಲ್ಸ್ ಬೇರೆ, ಐಫೋನ್ ಇತ್ತು ಅಂತ ಕೇಳಿದ್ರೆ ಅದಕ್ಕಿರೋ ಟೂಲ್ಸ್ ಬೇರೆ, ವಿಂಡೋಸ್ಗೆ ಸಪರೇಟ್, ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ಗೆ ಸಪರೇಟ್, ಪಾಸ್ವರ್ಡ್ ಓಪನ್ ಮಾಡ್ಲಿಕ್ಕೆ ಸಪರೇಟ್ ಟೂಲ್, ಓಕೆ, ಅದನ್ನ ಇಮೇಜಿಂಗ್ ಮಾಡೋದಕ್ಕೆ ಸಪರೇಟ್ ಟೂಲ್, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಸಪರೇಟ್ ಟೂಲ್, ಕಂಪೈಲ್ ಮಾಡ್ಲಿಕ್ಕೆ ಸಪರೇಟ್ ಟೂಲ್. ಆತರ ಒಂದೊಂದಕ್ಕೂ ನಾವು ಯೂಸ್ ಮಾಡುವಂತ ಟೂಲ್ಗಳೇ ಬೇರೆ ಬೇರೆ ಅದು. ಸೊ ಹಾಗಾಗಿ ಇಟ್ಸ್ ವೆರಿ ವಾಸ್ಟ್ ಅಂಡ್ ಕಾಸ್ಟ್ಲಿ ಡೊಮೈನ್ ಇದು ಡಿಜಿಟಲ್ ಫೋರೆನ್ಸಿಕ್ಸ್ ಏನಿದೆ. ಮತ್ತೆ ಸೈಬರ್ ಫೋರೆನ್ಸಿಕ್ಸ್ ಬಂದಾಗ ನೆಟ್ವರ್ಕ್ ಸೆಕ್ಯೂರಿಟಿ, ವೆಬ್ ಆಡಿಟ್ಸ್ ಎಲ್ಲ ಬರ್ತಾ ಹೋಗುತ್ತೆ. ವಿ ಇನ್ವೆಸ್ಟಿಗೇಟ್ ದ ನೆಟ್ವರ್ಕ್ ಲೆವೆಲ್, ರೌಟರ್, ಸರ್ವರ್, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗ್ತೀವಿ ನಾವು. ಯಾರು ಎಲ್ಲೆಲ್ಲಿಂದ ಟ್ರಾಫಿಕ್ ಬರ್ತಾ ಇದೆ, ಅದಕ್ಕೆ ಯೂಸ್ ಮಾಡುವಂತ ಟೂಲ್ಸ್ ಗಳು ಬೇರೆ. ಸೊ ಅದಕ್ಕೆ ಲ್ಯಾಬ್ಸ್ ಸೆಟಪ್ ಸಪರೇಟ್ ಇದೆ, ಸೈಂಟಿಫಿಕ್ ಆಫೀಸರ್ ಸಪರೇಟ್ ಬರ್ತಾರೆ. ನೆಕ್ಸ್ಟ್ ಬಂದು ಕ್ರೈಮ್ ಸೀನ್ ಡಿವಿಷನ್ ಬರುತ್ತೆ ನಮ್ಮಲ್ಲಿ. ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್, ಮನೆಗಳು ಎಷ್ಟು ನೋಡಿ, ಫೋರೆನ್ಸಿಕ್ ಲ್ಯಾಬ್, ಕ್ಲೂ ಫಾರ್ ಎವಿಡೆನ್ಸ್ ಅಂತ ಹೇಳ್ಕೊತಿದ್ದೀನಿ ನಾನು. ನಮ್ಮ ಹತ್ರ ಬರುವಂತ ಕ್ರೈಮ್ಗಳನ್ನು ನೀವು ಆಡ್ ಮಾಡೋದಾಯ್ತು ಅಂತ ಕೇಳಿದ್ರೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಏನಿದೆ ಅದರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅದು ಅದರ 3-4 ಪಟ್ಟು ಜಾಸ್ತಿ ಆಗಬೇಕಿದೆ ನಂಬರ್ ಆಫ್ ಕ್ರೈಮ್ಸ್. NCR ಪಬ್ಲಿಷ್ ಮಾಡೋದು ಸ್ಟೇಟ್ ಏನ್ ರಿಜಿಸ್ಟರ್ ಆಗಿರುತ್ತೆ ಕಂಪ್ಲೇಂಟ್ಗಳು, FIR ಗಳು ಏನ್ ರಿಜಿಸ್ಟರ್ ಆಗಿರ್ತವೆ, ಅದರ ಆಧಾರಿತವಾಗಿ ಸ್ಟೇಟ್ ಇರ್ಬೋದು, ನ್ಯಾಷನಲ್ ಅಲ್ಲಿ ಇರ್ಬೋದು, ಕ್ರೈಮ್ ರೆಕಾರ್ಡ್ಗಳನ್ನ ಅವರು ಪಬ್ಲಿಷ್ ಮಾಡೋ ಸ್ಟ್ಯಾಟಿಸ್ಟಿಕ್ಸ್. ಬಟ್ ನಾವು ಕೂಡ ಎಷ್ಟೋ ಕ್ರೈಮ್ಸ್ ಹೋಗ್ತಾ ಇರ್ತೀವಿ. ಮನೇಲಿ ಏನದು ಬೀರು ಓಪನ್ ಮಾಡ್ಬಿಟ್ಟು ಲಾಕರ್ ಓಪನ್ ಮಾಡಿ ಕಳ್ತನ ಮಾಡ್ಬಿಟ್ಟಿರ್ತಾರೆ, ದುಡ್ಡಿದ್ದು ಕಳ್ತನ ಆಗ್ಬಿಟ್ಟಿದೆ, ಇದು ಆತರ ಎಷ್ಟೋ ಕೇಸ್ಗಳು ಇರ್ತವೆ. ಇಂಥ ಕೇಸ್ಗಳಲ್ಲಿ ಏನಾಗತ್ತೆ, ಕಳ್ಳ ಅನ್ಸ್ಕೊಂಡೋದು ಇರ್ತಾನೆ, ಅವ್ನು ಒಳಗಿನ ವ್ಯಕ್ತಿ ಆಗಿರ್ತಾನೆ, ಹೊರಗಿನ ವ್ಯಕ್ತಿ ಆಗಿರೋದಿಲ್ಲ. ಹೊರಗಿನ ವ್ಯಕ್ತಿ ಆಗಿರ್ಬೇಕು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಯಾರ ಬಂದು ಬಾಗಿಲು ಹೊಡೆದ್ಬಿಟ್ಟು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಬಟ್ ಒಳಗಿನ ವ್ಯಕ್ತಿ ಬಗ್ಗೆ ಕಂಪ್ಲೇಂಟ್ ಹೋಗೋದಿಲ್ಲ ಪೊಲೀಸ್. ಬಿಕಾಸ್ ಅವ್ರು ಗೊತ್ತು, ನಮ್ಮ ಮಗ ಮಾಡಿರ್ಬೋದು, ನನ್ನ ಹೆಂಡತಿ ಮಾಡಿರ್ಬೋದು, ನಮ್ಮ ಅಮ್ಮ ಮಾಡಿರ್ಬೋದು. ಓಕೆ, ಆ ಕಾರಣಕ್ಕೋಸ್ಕರ ಪೊಲೀಸ್ ತನಕ ಹೋಗೋದಿಲ್ಲ ಅವರು. ಸೊ ಇಲ್ಲೇ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಯಾರು ಮಾಡಿದಂತ ಪತ್ತೆ ಹಚ್ಚೋ ಪ್ರಕರಣಗಳು ತಗೋತಾರೆ. ಸೊ ಅಂತ ಕೇಸಲ್ಲಿ ನಾವು ಆಲ್ಮೋಸ್ಟ್ ದಿನನಿತ್ಯ ಹೋಗ್ತಾ ಇರ್ತೀವಿ ನಾವು ಕ್ರೈಮ್ ಸೀನ್. ಅದಾದ ನಂತರ ವಿ ಗೋ ಫಾರ್ ರೋಡ್ ಆಕ್ಸಿಡೆಂಟ್ಸ್. ಇನ್ಶೂರೆನ್ಸ್ ಕೇಸ್ಗಳಲ್ಲಿ ಒಂದು ಇನ್ಶೂರೆನ್ಸ್ ಪ್ರೋಸೆಸ್ ಮಾಡಿ ಇನ್ಶೂರೆನ್ಸ್ ಕ್ಲೇಮ್ ತಗೋಬೇಕಾದ್ರೆ ನಾವು ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಟ್ಟ ನಂತರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇನ್ಶೂರೆನ್ಸ್ ಕಂಪ್ನಿ ಸೇರಿದ ನಂತರ ಅವ್ರು ಇನ್ಶೂರೆನ್ಸ್ ಪ್ರೊಸೆಸ್ ಮಾಡ್ತಾರೆ. ಅವರು ಯಾವ ಕಾರಣಕ್ಕೆ, ಗಾಡಿ ಓಡಿಸಿದಂತ ವ್ಯಕ್ತಿ ನೆಗ್ಲಿಜೆಂಟ್ ಆಗಿದ್ನ, ಅವ್ನು ಯಾವ ಸ್ಪೀಡ್ ಅಲ್ಲಿ ಹೋಗ್ಬೇಕಿತ್ತು, ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದ, ಅವ್ನು 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಿದ್ರೆ ಇಂಥ ಆಕ್ಸಿಡೆಂಟ್ ಆಗಬಹುದಾ, ಅಥವಾ ಅವನು ಒಂದು 120 ಕಿಲೋಮೀಟರ್ ಹೋಗ್ತಿದ್ನ, ರೋಡ್ ಸ್ಪೀಡ್ ಹೇಳುತ್ತೆ 80 ಕಿಲೋಮೀಟರ್ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ರೋಡ್ ಸ್ಪೀಡ್ ಹೇಳುತ್ತೆ ರಿಸ್ಟ್ರಿಕ್ಷನ್ಸ್ ಪ್ರಕಾರ. ಅವ್ನು 80 ಕಿಲೋಮೀಟರ್ ಹೋಗಿದ್ದ ಅಂತ ಕೇಳಿದ್ರೆ ಈ ತರ ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ, ಅಥವಾ ಅವಾಯ್ಡ್ ಮಾಡ್ಬೋದಾಗಿತ್ತು. ಅವ್ನು 120 ಸ್ಪೀಡ್ ಹೋಗಿದ ಕಾರಣಕ್ಕೋಸ್ಕರ, ನೆಗ್ಲಿಜೆನ್ಸ್ ಇರೋ ಕಾರಣಕ್ಕೋಸ್ಕರ ನಾವು ಇನ್ಶೂರೆನ್ಸ್ ಕ್ಲೇಮ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ವಾದ ಮಾಡಕ್ ಶುರು ಮಾಡ್ತಾರೆ. ಅಂತ ಕೇಸಲ್ಲಿ ನಮ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಯಾವ ಸ್ಪೀಡ್ ಅಲ್ಲಿ ಯಾವ ವೆಹಿಕಲ್ ಬಂದು ಯಾವ ಟರ್ನಿಂಗ್ ಅಲ್ಲಿ ಟರ್ನ್ ಮಾಡಿದಾಗ ಪಲ್ಟಿ ಆಗೋ ಚಾನ್ಸಸ್ ಇದೆ ಇಲ್ಲ. ನೋಡಿ, ನಮ್ಮ ರೇಣುಕಾಚಾರ್ಯ ಅವರ ಅಣ್ಣನ ಮಗನೋ ತಮ್ಮನ ಮಗನೋ
ಸತ್ತೋಗ್ಬಿಟ್ಟ ನೀರಿಗೆ ಬಿದ್ದು. ಹ್ಮ್ 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 ಆ ಕೇಸಲ್ಲಿ ನಾವು ರೋಡ್ ಆಕ್ಸಿಡೆಂಟ್ ರಿಕನ್ಸ್ಟ್ರಕ್ಷನ್ ಮಾಡಿ ರಿಪೋರ್ಟ್ ಮಾಡಿದ್ವಿ ನಾವು. ಓಕೆ. ಆ ವೆಹಿಕಲ್ ಯಾವ ಸ್ಪೀಡಲ್ಲಿ ಬರ್ತಿತ್ತು, ಹ್ಮ್. ಯಾವ ಸ್ಪೀಡಲ್ಲಿ ಹೋಗಿ ಎಲ್ಲಿ ಇಂಪ್ಯಾಕ್ಟ್ ಆದಾಗ ಅದು ಪಲ್ಟಿ ಹೊಡೆಯೋ ಚಾನ್ಸಸ್ ಇತ್ತು ಅನ್ನೋ ರೀತಿನಲ್ಲಿ ನಾವು ರಿಪೋರ್ಟ್ ಅದನ್ನ ಮಾಡಿದ್ವಿ. ಸೊ ಆ ರೀತಿಯಲ್ಲಿ ಫೀಲ್ಡ್ ಇನ್ವೆಸ್ಟಿಗೇಷನ್ ಬಂದಾಗ ಈ ತರ ಟೀಮ್ಗಳು ಆಚೆ ಹೋಗ್ತೀವಿ ನಾವು. ಓಕೆ. ಅಪಾರ್ಟ್ ಫ್ರಮ್ ದಟ್ ಫೈರ್ ಇನ್ವೆಸ್ಟಿಗೇಷನ್ ಹೋಗ್ತೀವಿ ನಾವು. ಹ್ಮ್ ಓಕೆ, ಅದೊಂದು ಗೋಡೌನು ಹ್ಮ್ ಬೆಂಕಿ ಹತ್ಕೊಂಡ್ಬಿಡುತ್ತೆ, ಹ್ಮ್ ಅದು ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಹತ್ಕೋತಾ ಹ್ಮ್ ಅಥವಾ ಅವನೇ ಗೋಡೌನ್ ಓನರು ಹ್ಮ್ ಬೆಂಕಿ ಹಚ್ಬಿಟ್ಟು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತೀಯಾನ. ಹ್ಮ್ ಹ್ಮ್ ಓಕೆ, ಅದೆಲ್ಲ ನಾವು ಇನ್ವೆಸ್ಟಿಗೇಟ್ ಮಾಡಿದ ನಂತರ ಇನ್ಶೂರೆನ್ಸ್ಗೆ ಅವ್ರಿಗೆ ಕ್ಲೈಮ್ ಹೋಗುತ್ತೆ. ಓಕೆ. ಸೊ ಇದೆಲ್ಲ ಫೈರ್ ಇನ್ವೆಸ್ಟಿಗೇಷನ್ ಬರುತ್ತೆ. ಈ ತರ ಔಟ್ಡೋರ್ ಆಕ್ಟಿವಿಟೀಸ್ಗಳೇನಿದೆ ಅದನ್ನೆಲ್ಲ ಮಾಡೋದಕ್ಕಿಂತ ಒಂದು ಟೀಮ್ ಇದೆ ನಮ್ಮಲ್ಲಿ. ಹ್ಮ್ ಹ್ಮ್ ಅಪಾರ್ಟ್ ಫ್ರಮ್ ದಿಸ್ ಸೈಕಾಲಜಿ ಲ್ಯಾಬ್ ಇದೆ ನಮ್ಮಲ್ಲಿ. ಓಕೆ. ಸೈಕಾಲಜಿ ಲ್ಯಾಬ್ ಅಲ್ಲಿ ನಾವು ಪಾಲಿಗ್ರಾಫ್ ಮಾಡ್ತೀವಿ ಹ್ಮ್ ಸುಳ್ಳು ಪತ್ತೆ ಹಚ್ಚೋದಕ್ಕೆ. ಓಕೆ. ಈ ತರ ಕೇಸ್ಗಳು ನಮ್ಗೆ ಎಷ್ಟೋ ಪೊಲೀಸ್ ಪ್ರಕರಣಗಳು ಕೂಡ ಮಾಡ್ತಿರ್ತೀವಿ. ಹ್ಮ್ ಕೋರ್ಟ್ ಇಂದ ರೆಫರ್ ಆಗುತ್ತೆ ಕೇಸ್ಗಳು, ಅದಕ್ಕೆ ಮಾಡಿರ್ತೀವಿ. ಕೆಲವೊಂದ್ಸಲ ಈ ಲೈ ಡಿಟೆಕ್ಟರ್ ಟೆಸ್ಟ್ ಎಲ್ಲ ಅಷ್ಟು ಅಕ್ಯುರೇಟ್ ಇರಲ್ಲ ಅಂತಾನು ಹೇಳ್ತಾರೆ, ಹೌದಾ ಅಥವಾ ಹೇಗೆ ಸರ್ ಅದು? ಸರ್, ಲೈ ಡಿಟೆಕ್ಟರ್ ಟೆಸ್ಟ್ ಅಕ್ಯುರಸಿ ಅಂತ ಬಂದಾಗ ಇಟ್ ಈಸ್ ಡೆಫಿನೆಟ್ಲಿ ಅಕ್ಯುರೇಟ್. ಹೌದಾ? ಆದ್ರೆ ಯಾವ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಿದ್ರೆ ಅಥವಾ ಯಾವ ಕಾರಣಕ್ಕೆ ಜನ ಮಾತಾಡ್ಕೋತಾರೆ ಅಂತ ಕೇಳಿದ್ರೆ ದೇರ್ ಇಸ್ ಸರ್ಟನ್ ಥಿಂಗ್ಸ್ ಕಾಲ್ಡ್ ಕೌಂಟರ್ ಮೆಷರ್ಸ್. ಓಕೆ, ಅಂದ್ರೆ ಒಬ್ಬ ವ್ಯಕ್ತಿ ಪಾಲಿಗ್ರಾಫ್ ಟೆಸ್ಟ್ ನ ಚೀಟ್ ಮಾಡಬಹುದಾ ಅಂತ ಪ್ರಶ್ನೆ ಬಂತು ಅಂತ ಕೇಳಿದ್ರೆ ಆ ಚೀಟ್ ಮಾಡಬಹುದಾ? ಉದಾಹರಣೆಗೆ ಎಕ್ಸಾಮಿನೇಷನ್ ಹಾಲಲ್ಲಿ ನಾನು ನಿಮ್ ಜನರಲ್ ಕ್ಯಾಶುವಲ್ ಆಗಿ ಕೇಳ್ತೀನಿ, ನೀವು ಎಕ್ಸಾಮಿನೇಷನ್ ಬರಿಬೇಕಾದ್ರೆ ನೀವು ಕಾಪಿ ಹೊಡಿಬೋದಾ? ಕಷ್ಟ, ಬಟ್ ಹೊಡಿಬಹುದು. ಹೇಗೆ? ಏನೋ ನಮ್ಮ ಟೆಕ್ನಿಕ್ಸ್, ನಮ್ಮ ಒಂದು ಇಂಟೆಲಿಜೆನ್ಸ್ ನಲ್ಲಿ ಏನೋ ಒಂದು ಪ್ಲಾನ್ ಮಾಡಿರ್ತೀವಿ. ಬಟ್ ಇನ್ವಿಜಿಲೇಟರ್ ಸ್ಮಾರ್ಟ್ ಆಗಿದ್ರು ಅಂತ ಕೇಳಿದ್ರೆ ನೀವು ಆದ್ರೂ ಕೂಡ ಕಾಪಿ ಹೊಡಿಬೋದಾ? ಕಷ್ಟ, ಚಾನ್ಸಸ್ ತುಂಬಾ ಕಷ್ಟ. ನೀವು ಕೇಳಿದ ಪ್ರಶ್ನೆಗೆ ಇದೇ ಉತ್ತರ. ಪಾಲಿಗ್ರಾಫ್ ಟೆಸ್ಟ್ ನ ಚೀಟ್ ಮಾಡಬಹುದು ಅಂತ ಕೇಳಿದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಎಕ್ಸಾಮಿನರ್. ಓಕೆ. ಇಫ್ ದ ಎಕ್ಸಾಮಿನರ್ ಇಸ್ ಸ್ಮಾರ್ಟ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ಎಲ್ಲಿ ಅವರು ಕೌಂಟ್ ಮೆಷರ್ಸ್ ತಗೋತಾ ಇದ್ದಾರೆ, ಅದು ಒಬ್ಬ ಎಕ್ಸಾಮಿನರ್ ನೋಡೋಕೆ ಅರ್ಥ ಆಗ್ಬೇಕಿರತ್ತೆ. ಅದು ನೋಡುವಂತ ಸಾಮರ್ಥ್ಯ ಹೊಂದಿಸ್ಕೊಂಡಿಲ್ಲ ಅಂತ ಕೇಳಿದ್ರೆ ಇಟ್ಸ್ ಅ ನೆಗ್ಲಿಜೆನ್ಸ್ ಆನ್ ದ ಎಕ್ಸಾಮಿನರ್. ಅಥವಾ ನೋಡಿದ್ದು ಕೂಡ ನಾನು ಬ್ಲೈಂಡ್ ಆಗಿರ್ತೀನಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಅ ಇಗ್ನೋರೆನ್ಸ್ ಆಫ್ ದ ಎಕ್ಸಾಮಿನರ್. ಅದು ಅವರ ಪ್ರೊಫೆಷನಲಿಸಮ್ ಮೇಲೆ ಕ್ವಶನ್ ಬರುತ್ತೆ ಅಷ್ಟೇ ಹೊರತು ಆ ಟೆಕ್ನಿಕ್ ಏನಿದೆ, ಪಾಲಿಗ್ರಾಫ್ ಟೆಕ್ನಿಕ್ ಏನಿದೆ ಅದಕ್ಕೆ ಪ್ರಶ್ನೆ ಬರುವಂತ ಪ್ರಶ್ನೆ ಅಲ್ಲ ಅದು. ಸೊ ಹಾಗಾಗಿ ಪಾಲಿಗ್ರಾಫ್ ಈಸ್ ಅ ರಿಲಯಬಲ್ ಟೆಕ್ನಿಕ್. ಅಂದ್ರೆ ಈ ಮಂಪರು ಪರೀಕ್ಷೆ ಮತ್ತೆ ಎರಡು ಸೇಮ್ ಇದೆ. ಲೈ ಡಿಟೆಕ್ಷನ್ ಟೆಸ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಅ ರಿಸಲ್ಟ್. ಓಕೆ, ಅದನ್ನ ರಿಸಲ್ಟ್ ನ ಅಚೀವ್ ಮಾಡ್ಲಿಕ್ಕೆ ನೀವು ಮಂಪರು ಪರೀಕ್ಷೆ ಮುಖಾಂತರ ಕೂಡ ರಿಸಲ್ಟ್ ಅಚೀವ್ ಮಾಡಬಹುದು, ಪಾಲಿಗ್ರಾಫ್ ಮುಖಾಂತರ ಕೂಡ ಅಚೀವ್ ಮಾಡಬಹುದು, ಬ್ರೈನ್ ಮ್ಯಾಪಿಂಗ್ ಮುಖಾಂತರ ಕೂಡ ಅಚೀವ್ ಮಾಡಬಹುದು, ಐ ಕಾಂಟ್ಯಾಕ್ಟ್ ಮುಖಾಂತರ ಅಚೀವ್ ಮಾಡಬಹುದು, ಬಾಡಿ ಲ್ಯಾಂಗ್ವೇಜ್ ಪ್ರಕಾರ ಮಾಡಬಹುದು ನೀವು. ಓಕೆ, ವಾಯ್ಸ್ ಪಾಲಿಗ್ರಾಫ್ ಅಂತ ಕರಿತೀವಿ ನಾವು, ಅದ್ರ ಪ್ರಕಾರ ಮಾಡ್ಬೋದು. ಸೊ ನೀವು ರಿಸಲ್ಟ್ ಸುಳ್ಳು ಹೇಳ್ತೀಯನ ಅಂತ ರಿಸಲ್ಟ್ ತಗೊಳ್ಳೋದಕ್ಕೆ ಎಷ್ಟೊಂದು ವಿಧಾನಗಳಿದೆ. ಅದ್ರಲ್ಲಿ ಮಂಪರು ಅಂತ ಕೇಳಿದ್ರೆ ನ್ಯಾರ್ಕೋ ಅಂತ ಕರಿತೀವಿ ನಾವು, ನ್ಯಾರ್ಕೋ ಟೆಸ್ಟ್ ಅಂತ ಕರಿತೀವಿ. ಅದೇ ಬ್ರೈನ್ ಮ್ಯಾಪಿಂಗ್ ಮತ್ತು ನ್ಯಾರ್ಕೋ ಎರಡು ಟೆಸ್ಟ್ಗಳನ್ನ ನಮ್ ಸುಪ್ರೀಂ ಕೋರ್ಟ್ ಅದನ್ನ ರದ್ದು ಮಾಡಲಾಗಿದೆ. ಅದನ್ನ ಮಾಡಬಾರ್ದು, ಅದು ದಟ್ ವೈಲೇಟ್ಸ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಫ್ ಅ ಇಂಡಿವಿಜುವಲ್ ಅಂತ ಹೇಳಿ. ಇನ್ಫ್ಯಾಕ್ಟ್ ಈ ಜಜ್ಮೆಂಟ್ ಬಂದಿದ್ದು ಕೂಡ ನಮ್ಮ ತೆಲಗಿ ಕರೀಂಲಾಲ್ ತೆಲಗಿ ಕೇಸಲ್ಲಿ ಒಬ್ಬ ಅಕ್ಯೂಸ್ ಬಂದು ಸೆಲ್ವಿ ಅಂತ ಒಬ್ಬರಿದ್ರು. ಇಟ್ಸ್ ಫೇಮಸ್ ಜಜ್ಮೆಂಟ್, ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಆ ಕೇಸಲ್ಲಿ ಜಜ್ಮೆಂಟ್ ಇದೆ. ಆ ಜಜ್ಮೆಂಟ್ ಪ್ರಕಾರ ಪಾಲಿಗ್ರಾಫ್ ರಿಸಲ್ಟ್ಗಳನ್ನ ನೀವು ಎವಿಡೆನ್ಸ್ ಕನ್ಸಿಡರ್ ಮಾಡಬಾರ್ದು. ಇನ್ನೊಂದು ಅರ್ಥ ಹೇಳ್ತೀನಿ ನೋಡಿ, ಪಾಲಿಗ್ರಾಫ್ ಯಾತಕ್ಕೆ ಮಾಡ್ತೀವಿ ನಾವು? ಸುಳ್ಳು ಪತ್ತೆ ಹಚ್ಚೋದಕ್ಕೆ ಪರೀಕ್ಷೆ ಮಾಡ್ತೀವಿ ನಾವು, ಲೈ ಡಿಟೆಕ್ಟ್ ಮಾಡ್ಲಿಕ್ಕೆ. ಬಟ್ ಅದರಲ್ಲೇ ಒಂದು ಲಿಮಿಟೇಷನ್ ಇದೆ. ಲಿಮಿಟೇಷನ್ ಏನಪ್ಪ ಅಂತ ಕೇಳಿದ್ರೆ ಯು ಆರ್ ಟ್ರೈಂಗ್ ಟು ಡಿಟೆಕ್ಟ್ ದ ಲೈ ಬಟ್ ನಾಟ್ ದ ಟ್ರೂತ್. ನೀವು ಸುಳ್ಳು ಹೇಳ್ತಿದಾನ ಇಲ್ವಾ ಅಂತ ಕಂಡು ಹಿಡಿಬಹುದು. ಸತ್ಯ ಏನು ಅಂತ ಹೇಳಿ ಬರೋದಿಲ್ಲ. ಕೋರ್ಟ್ ಆಫ್ ಲಾಗೆ ಸತ್ಯ ಏನು ಅಂತ ಬೇಕಾಗಿರೋದು. ನೀನ್ ಕೃಷ್ಣ ಅಲ್ಲ, ರಾಜೇಶ್ ಅಲ್ಲ, ಶ್ರೀನಿವಾಸ ಅಲ್ಲ, ವೆಂಕಟೇಶ ಅಲ್ಲ, ಏನ್ ಬೇಕು ಹೇಳ್ಬೋದು ನೀವು. ಬಟ್ ಹೂ ಆರ್ ಯು? ದಟ್ ಈಸ್ ಇಂಪಾರ್ಟೆಂಟ್. ನೀನ್ ಇದಲ್ಲ ಅನ್ನೋದಕ್ಕಿಂತ ನಾನು ಇದು ಅಂತ ಹೇಳೋದು ಕೋರ್ಟ್ ಆಫ್ ಲಾಗ್ ಬೇಕಾಗಿರುವಂತ ಒಂದು ವಿಚಾರ. ಅದು ಆ ಒಂದು ಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಕೂಡ ನಾನು ಲೈ ಡಿಟೆಕ್ಷನ್ ಟೆಸ್ಟ್ ರಿಸಲ್ಟ್ಸ್ ಏನಿದೆ ದಟ್ ಈಸ್ ಓನ್ಲಿ ಇನ್ವೆಸ್ಟಿಗೇಟಿವ್ ಟೂಲ್. ಅದು ಓಕೆ, ದಟ್ ಡಸಂಟ್ ಹ್ಯಾವ್ ಅ ಎವಿಡೆನ್ಷಿಯರಿ ವ್ಯಾಲ್ಯೂ. ಅದು ಲಾಜಿಕಲ್ ಸೆನ್ಸ್ ಕೂಡ ಹೌದು, ನಮ್ಮ ಜುಡಿಷಿಯಲ್ ಜಜ್ಮೆಂಟ್ ಪ್ರಕಾರ ಕೂಡ ಅದು ಅದೇ ರೀತಿಯಲ್ಲಿ ಅದನ್ನ ಅಪ್ಹೋಲ್ಡ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೆ ಪಾಲಿಗ್ರಾಫ್ ಅಲ್ಲಿ ಎಫೆಕ್ಟಿವ್ ಆಗಿ ಈ ವ್ಯಕ್ತಿ ಸುಳ್ಳು ಹೇಳ್ತೀಯಾನ ಅಂತ ಪತ್ತೆ ಹಚ್ಚಬಹುದು. ಬಟ್
ಆ ಸುಳ್ಳು ಹೇಳ್ತೇನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವನು ಶಿಕ್ಷೆ ಆಗೋದಿಲ್ಲ. ನಿಜ ಏನು ಅಂತ ಪ್ರೂವ್ ಮಾಡೋದ್ರಿಂದ ಮಾತ್ರ ಅವನಿಗೆ ಶಿಕ್ಷೆ ಆಗುತ್ತೆ ಅಥವಾ ಅವನು ಅಕ್ವಿಟಲ್ ಆಗ್ತಾನೆ ಅಂತ ಅರ್ಥ ಮಾಡ್ಕೋಬೇಕಿರುತ್ತೆ. ಓಕೆ, ಈಗ ಮತ್ತೊಂದು ನಾವು ಕೇಳಿರುವಂತದ್ದು ಸರ್, ಸಾಮಾನ್ಯವಾಗಿ ಬೇರೆ ಎಲ್ಲ ಟೆಸ್ಟ್ ಗಳನ್ನ ಬಹಳ ಈಸಿಯಾಗಿ ಮಾಡ್ಬೋದು, ಬಟ್ ಈ ಲೈ ಡಿಟೆಕ್ಟರ್ ಟೆಸ್ಟ್ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಮಾಡೋದಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ಗೌರ್ಮೆಂಟ್ ಇಂದ ಏನೋ ಪರ್ಮಿಷನ್ಸ್ ತಗೊಳ್ಳೋದು ಆ ತರದೆಲ್ಲ ತುಂಬಾ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಸರ್ ನೋಡಿ, ಅದೇ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರನೇ ಒಂದು ಪಾಲಿಗ್ರಾಫ್ ಟೆಸ್ಟ್ ನ ಮಾಡ್ಬೇಕಾದ್ರೆ ಅವರು ಪಾಲಿಗ್ರಾಫ್ ಟೆಸ್ಟ್ ನ ಮಾಡ್ಲೇಬೇಡಿ ಅಂತ ಹೇಳಿಲ್ಲ. ಯಾಕೆ ಮಾಡ್ಬೇಕು ಅನ್ನೋದು ಪ್ರಬಲವಾಗಿರ್ಬೇಕು. ರೀಸನ್ಸ್ ಟು ಕಂಡಕ್ಟ್ ಪಾಲಿಗ್ರಾಫ್ ಟೆಸ್ಟ್ ಇದ್ದಾಗ ಮಾತ್ರ ಪಾಲಿಗ್ರಾಫ್ ಅಪ್ಲಿಕೇಶನ್ ಹಾಕ್ತಾರೆ. ಬಟ್ ಹೇಗೆ ಮಾಡಬೇಕು ಅಂತ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದು ಪ್ರಶ್ನೆ ಬಂದಾಗ ನಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅದು ಇವತ್ತು ಕೂಡ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಗೈಡ್ಲೈನ್ಸ್ ಫಾರ್ ಕಂಡಕ್ಟಿಂಗ್ ಲೈ ಡಿಟೆಕ್ಷನ್ ಟೆಸ್ಟ್ ಅಂತ ಹೊಡೆದ್ರೆ ಇನ್ನೂ ಜಾಸ್ತಿ ಗೈಡ್ಲೈನ್ಸ್ ಬಂದ್ಬಿಡುತ್ತೆ ಅಲ್ಲಿ. ಆ ಗೈಡ್ಲೈನ್ಸ್ ಪ್ರಕಾರ ಏನ್ ಹೇಳುತ್ತೆ, ಆ ವ್ಯಕ್ತಿ ಯಾರ ಸಬ್ಜೆಕ್ಟ್ ಇರ್ತಾನೆ ಅವನ ಕನ್ಸೆಂಟ್ ತಗೋಬೇಕು. ಒಬ್ಬ ಕಳ್ಳ ತಪ್ಪು ಮಾಡಿರೋನು ಕನ್ಸೆಂಟ್ ಕೊಡ್ತಾನ? ಕೊಡೋದಿಲ್ಲ. ಅವನು ಒಪ್ಪಿಗೆ ಅಲ್ಲಿ ಕೊಡ್ತಾನ ಅವನು. ಅದಕ್ಕೆ ಹೇಳ್ತಾರೆ ಮೆಜಿಸ್ಟ್ರೇಟ್ ಪರ್ಮಿಷನ್ ಕೊಡ್ಬೇಕು. ಅದಕ್ಕೆ ಮೆಜಿಸ್ಟ್ರೇಟ್ ಪರ್ಮಿಷನ್ ತಗೊಂಡು ಪಾಲಿಗ್ರಾಫಿ ನೀವು ತರಬೇಕು. ಸರಿ, ಮೆಜಿಸ್ಟ್ರೇಟ್ ಪರ್ಮಿಷನ್ ಕೊಡ್ತಾರೆ, ನೀವು ಕರ್ಕೊಂಡ್ ಬರ್ತೀರಾ. ನಿಮ್ ಅಕ್ಯೂಸ್ಡ್ ಜೊತೆ ಇರುವಂತ ಅಡ್ವೊಕೇಟ್ ಯಾರಿರ್ತಾರೆ ಅವ್ರ ಜೊತೆಗಿರ್ಬೇಕು. ಪಾಲಿಗ್ರಾಫ್ ಪ್ರೊಸೀಜರ್ ಅಲ್ಲಿ ಅವ್ರ ಜೊತೆಗಿರ್ಬೇಕು ಅಂತ ಕೆಲವು ರೆಸ್ಟ್ರಿಕ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ, ಕೆಲವು ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ. ಇಟ್ಸ್ ರೆಸ್ಟ್ರಿಕ್ಷನ್ಸ್, ಇಟ್ಸ್ ರಿಕ್ವೈರ್ಮೆಂಟ್ಸ್. ಅದೇನೇ ಜಾಸ್ತಿ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟಿದ್ದಾರೆ. ಜಸ್ಟ್ ಇದೇ ವಿಚಾರ ನಿಮಗೆ ಹೈಲೈಟ್ ಮಾಡ್ಬೇಕಾದ್ರೆ, ನಮ್ಮ ಗೌರಿ ಲಂಕೇಶ್ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ನವರು ಅಕ್ಯೂಸ್ ನ ಇಲ್ಲಿಂದ ಗಾಂಧಿನಗರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ NFSU ಹೇಳಿದ್ನಲ್ಲ ನಾನು, ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇವ್ರಿಗೆ ಪಾಲಿಗ್ರಾಫ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಮೊದಲನೇ ಸಲ ಹೋದಾಗ ಪಾಲಿಗ್ರಾಫ್ ಮಾಡೋದಿಲ್ಲ ಅಲ್ಲಿ. ಯಾವ ಕಾರಣಕ್ಕೆ ಮಾಡೋದಿಲ್ಲ ಅಂತ ಕೇಳಿದ್ರೆ ಅಕ್ಯೂಸ್ ನ ಅಡ್ವೊಕೇಟ್ ಇರೋದಿಲ್ಲ ಜೊತೆಗೆ. ಆ ಕಾರಣಕ್ಕೋಸ್ಕರ NHRC ಗೈಡ್ಲೈನ್ಸ್ ಪ್ರಕಾರ ಅದು ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಟೈಮ್ ಮಾಡೋದಿಲ್ಲ. ಅವಾಗ ನಂತರ ಮತ್ತೆ ಕರ್ಕೊಂಡು ಹೋಗ್ತಾರೆ, ಅವಾಗ ಮಾಡ್ತಾರೆ. ಓಕೆ, ಬಟ್ ಹಂಗೆ ಆ ಕೇಸ್ ಟು ಕೇಸ್ ಸ್ಪೆಸಿಫಿಕ್ ಅಲ್ಲಿ ಆ ಗೈಡ್ಲೈನ್ಸ್ ನ ಫಾಲೋ ಮಾಡಿದ್ರೆ ಮಾತ್ರ ಇದರಲ್ಲಿ ಕಷ್ಟ ಅಂತ ಹೇಳಕ್ ಅರ್ಥ ಮಾಡ್ಕೋಬಾರ್ದು ನಾವು. ಇಟ್ ಓನ್ಲಿ ರಿಕ್ವೈರ್ಸ್ ಸರ್ಟನ್ ಕಾಂಪ್ಲೈನ್ಸಸ್ ಟು ಬಿ ಫಾಲೋಡ್. ಆ ಪ್ರೊಸೀಜರ್ ಆಸ್ಪೆಕ್ಟ್ ಪ್ರಕಾರ ಫಾಲೋ ಮಾಡ್ಕೊಂಡ್ ಬಂದ್ರು ಅಂತ ಕೇಳಿದ್ರೆ ಪಾಲಿಗ್ರಾಫ್ ಮಾಡ್ಬೋದು.